ನಿಮಗೆ ಗೊತ್ತಾ, ನಾವು ರೀಸೆಂಟ್ ಆಗಿ ಸೂರ್ಯನ ಮುಟ್ಟಿದೀವಿ ಅನ್ನೋದು. ಡಿಸೆಂಬರ್ 24ನೇ ತಾರೀಕು ಪಾರ್ಕರ್ ಸೋಲಾರ್ ಪ್ರೋಬ್ ಸೂರ್ಯನ ಬಹಳ ಹತ್ರ ಹೋಗಿದೆ. 2018ರಲ್ಲಿ ನಾಸಾ ಅವರು ಈ ಪ್ರೋಬ್ ನ ಲಾಂಚ್ ಮಾಡಿದ್ದಾರೆ. ಇದು ಒಂದು ನಕ್ಷತ್ರ ಹತ್ರ ಕ್ಲೋಸ್ ಆಗಿ ಹೋಗಿರೋದು ಅಷ್ಟೇ ಅಲ್ದಿರ ಸುಮಾರು 6,92,000 km/h ಅಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದೆ. ಇದು ಮಾನವ ನಿರ್ಮಿತ ಫಾಸ್ಟೆಸ್ಟ್ ಮೂವಿಂಗ್ ಆಬ್ಜೆಕ್ಟ್ ಕೂಡ ಆಗಿದೆ. ಈ ಪ್ರೋಬು ಸೂರ್ಯನ ಸರ್ಫೇಸ್ ಅಂದ್ರೆ ಕೊರೋನಾ ಇಂದ ಜಸ್ಟ್ 6,27,000 km ಅಷ್ಟು ದೂರದಲ್ಲಿ ಹೋಗ್ತಿದೆ. ಹೇ, ಏನಿದು ಅಷ್ಟೇ ದೂರನ ಅನ್ಕೋಬಹುದು, ಆದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೂರ್ಯನಿಂದ ಭೂಮಿನ ಬರೀ 1 ಮೀಟರ್ ಅಷ್ಟು ದೂರ ಡಿಸ್ಟೆನ್ಸ್ ಅಲ್ಲಿ ಇಟ್ರೆ ಈ ಸೋಲಾರ್ ಪ್ರೋಬ್ ಸೂರ್ಯನ್ಗಿಂತ ಜಸ್ಟ್ 4 ಸೆಂಟಿಮೀಟರ್ ಅಷ್ಟು ದೂರದಲ್ಲಿ ಇವಾಗ ಇದೆ. ಈಗ ನೋಡಿ ಎಷ್ಟು ಹತ್ರ ಹೋಗಿದೆ ಅಂತ ಗೊತ್ತಾಗುತ್ತೆ. ಇನ್ನ ಇದು ಇಷ್ಟು ದೂರ ಹೋಗಿರೋದು ಯಾಕಪ್ಪ ಅಂತಂದ್ರೆ ಸೂರ್ಯನ ಟೆಂಪರೇಚರ್ ಹೇಗೆ ಇರುತ್ತೆ, ಸೋಲಾರ್ ವಿಂಡ್ಸ್ ಹೇಗೆ ಜನರೇಟ್ ಆಗುತ್ತೆ, ಸೂರ್ಯನ ಮೇಲಿಂದ ಹೇಗೆ ಎನರ್ಜಿ ಪಾರ್ಟಿಕಲ್ಸ್ ಹಾಫ್ ಲೈಟ್ ಸ್ಪೀಡ್ ನಲ್ಲಿ ಇಜೆಕ್ಟ್ ಆಗುತ್ತೆ, ಇವೆಲ್ಲ ನಮ್ಮ ಭೂಮಿ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ರಿಸರ್ಚ್ ಮಾಡ್ಲಿಕ್ಕೆ ಅಷ್ಟು ಬಳಿ ಹೋಗಿದೆ. ಸ್ನೇಹಿತರ, ಇವೆಲ್ಲ ನೋಡಿದ್ರೆ ಹ್ಯೂಮನ್ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಅನ್ಸುತ್ತೆ ಅಲ್ವಾ? ಇದೇ ರೀತಿ ಇನ್ನು ಹೆಚ್ಚು ಸ್ಪೇಸ್ ರಿಲೇಟೆಡ್ ವಿಡಿಯೋ ನೋಡೋಕೆ ಫಾಲೋ ಮಾಡಿ.